ಸ್ನೇಹಿತರೆ, ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ನಾನೊಬ್ಬ ಬೇಸಿಕಲಿ ಕನ್ನಡ ಹೋರಾಟಗಾರ. ಚಲನಚಿತ್ರದ ಒಂದು 25 ಚಿತ್ರದಲ್ಲಿ ಪಾತ್ರ ಮಾಡಿದ್ದೀನಿ, 75 ಧಾರಾವಾಹಿನಲ್ಲಿ ಪಾತ್ರ ಮಾಡಿದ್ದೀನಿ, ಕೆಲವು ಚಿತ್ರಗಳಿಗೆ ಸಂಭಾಷಣೆ ಬರ್ತಿದ್ದೀನಿ. ಇವತ್ತು ಚಿತ್ರದ್ದು 90ನೇ ವರ್ಷ ಸಂಭ್ರಮ. 90ನೇ ವರ್ಷ ಸಂಭ್ರಮ ಹೆಂಗಿದೆ ಅಂದರೆ, ಇನ್ನು 10 ವರ್ಷ ಬಂದ್ಬಿಟ್ರೆ 100 ವರ್ಷ ಬಂದ್ಬಿಡುತ್ತೆ ಶತದಿನೋತ್ಸವ. ಈ ಒಂದು ಸಂದರ್ಭವನ್ನು ಆಚರಿಸೋಣ. ಸಿನಿಮಾ ಅಂದ್ರೆ ಏನು? ಜಗತ್ತಲ್ಲಿ ನಡೀತಕ್ಕಂಥ ಘಟನೆಗಳನ್ನ ನೈಜವಾಗಿ ಮನುಷ್ಯನಿಗೆ ತೋರಿಸ್ತಕ್ಕಂಥ ಒಂದು ಮಾಧ್ಯಮನೇ ಸಿನಿಮಾ ಅಂತಾರೆ. ಸಿನಿಮಾ ಅದಕ್ಕೆ ಬೇಸಿಕ್ ಬಂತು ನಮ್ಮ ರಂಗಭೂಮಿ ಕಲಾವಿದರು ಚಿತ್ರರಂಗ ಮೀಸ್ತಾ ಇರೋದು. ಆದ್ರಿಂದ ಚಿತ್ರರಂಗ, ರಂಗಭೂಮಿ, ಕಲೆ, ಜಾನಪದ ಇವೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗಿವೆ. ಈ ಹೊಂದಾಣಿಕೆ ಎಲ್ಲ ಒಂದು ಮಾಧ್ಯಮ ಜನರನ್ನ ತಲುಪ್ತಿರೋದು ಅಂದರೆ ಒಂದು ದೃಶ್ಯ ಮಾಧ್ಯಮ ಅಂದರೆ ಚಲನಚಿತ್ರ. ಇದರಲ್ಲಿ 2 ಬಗೆ ಇದೆ. ಒಂದು ಕಮರ್ಷಿಯಲ್ ಚಿತ್ರ, ಇನ್ನೊಂದು ಆರ್ಟ್ ಚಿತ್ರ. ಅಂದರೆ ಕಲಾತ್ಮಕ ಚಿತ್ರ ಒಂದು, ವಾಣಿಜ್ಯ ಚಿತ್ರ ಒಂದು. ಕಲಾತ್ಮಕ ಚಿತ್ರ ಅಂದರೆ ನಾವು ಗಿರೀಶ್ ಕಾರ್ನಾಡು, ಗಿರೀಶ್ ಕಾಸವಳ್ಳಿ, ನಾಗಾಭರಣ ಕಮರ್ಷಿಯಲ್ ಮಾಡಿದ್ದಾರೆ, ಆರ್ಟಲ್ಲೂ ಮಾಡಿದ್ದಾರೆ. ಹೀಗೆ ಹಲವಾರು ಇವೇನು ಆಗುತ್ತೆ. ಕನ್ನಡ ಚಲನಚಿತ್ರದಲ್ಲಿ ನಾವು ನೆನಪಲ್ಲಿ ಇರ್ತಕ್ಕಂಥ ಕನ್ನಡ ಚಿತ್ರಗಳು ಯಾವರಪ್ಪ ಅಂದರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಡೆಸಿದ ಬಂಗಾರದ ಮನುಷ್ಯ, ವರ್ಷಾನ್ಗಟ್ಲೆ ಹೊರತು, ಶಂಕರ್ ಗುರು, ವಿಷ್ಣುವರ್ಧನ್ ಅವರ ನಾಗರಹಾವು, ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಎಲ್ಲ 25 ಚಿತ್ರಗಳು. ಅವ್ರು ನೋಡ್ರಿ ದುರಾದೃಷ್ಟ ಹೆಂಗೆ ಅಂತ, ಬೆಳ್ಳಿ ಮೋಡ ಅವ್ರ ಚಲನಚಿತ್ರ ಜೀವನ ಆರಂಭಿಸ್ತಾರೆ, ಕರೆ ಚಿತ್ರ ಮಸಣದ ಅಲ್ಲಿಗೆ ಅಂತ್ಯ ಮಾಡ್ತಾರೆ. ಯಾವ ನಿರ್ದೇಶಕರಿಗೂ ಆತ ಆಗೋದು ಬೇಡ. ಎಲ್ಲ ಕನ್ನಡ ಚಿತ್ರರಂಗದ ನಿರ್ದೇಶಕರು ಬೆಳ್ಳಿ ಮೋಡ ಆಯ್ತಲ್ಲಿ ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರು, ತಂತ್ರಗಳೆಲ್ಲ ಬೆಳ್ಳಿ ಮೋಡದಲ್ಲಿ ಅಂತ ನಾನು 2 ಮಾತು ಆರೈಕೆ ಮುಗಿಸ್ತೀನಿ. ಧನ್ಯವಾದಗಳು.